ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ LPG ಗ್ಯಾಸ್ನ ಎಮರ್ಜೆನ್ಸಿ ಏನು ನಡೀತಾ ಇದೆ, ರಾಜಧಾನಿಯಲ್ಲಿ ಏನಾಗ್ತಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಆಟೋ ಡ್ರೈವರ್ಗಳೆಲ್ಲ ಕಂಗಾಲಾಗಿದ್ದಾರೆ. ಬೆಂಗಳೂರಿನಲ್ಲಿ 35ರಿಂದ 45 ಸಾವಿರ ಬಂಕ್ಗಳಲ್ಲಿ ಬಹುತೇಕ ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಶೇಷಾದ್ರಿಪುರಂ, JC ರಸ್ತೆ, ಮೈಸೂರು ರಸ್ತೆ ಗೆಲ್ಲು ಹೋದರೂ ಕೂಡ ಬಂಕ್ಗಳು ಬಂದ್. ಖಾಸಗಿ ಬಂಕ್ಗಳಲ್ಲಿ 60 ರೂಪಾಯಿ ಇದ್ದಂತಹ ಗ್ಯಾಸ್ ಇದೀಗ 105 ರೂಪಾಯಿಗೆ ಏರಿಕೆಯಾಗಿ ಮಾರಾಟ ಆಗ್ತಾ ಇದೆ. ಆದರೂ ಕೂಡ ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಮಾತ್ರ ಆಗ್ತಾ ಇಲ್ಲ. ಆಟೋ ಚಾಲಕರ ಜೀವನ ಅತಂತ್ರವಾಗಿದೆ. ಕುಟುಂಬಗಳನ್ನು ನಡೆಸೋದು ಕಷ್ಟ ಆಗ್ತಾ ಇದೆ. ನಮಗೆ ಕುಟುಂಬಗಳನ್ನು ನಿರ್ವಹಣೆ ಮಾಡೋದು, ದಿನನಿತ್ಯದ ಊಟ ತಿಂಡಿಗೂ ಕೂಡ ಸಂಕಷ್ಟ ಎದುರಾಗಿದೆ ಅಂತೇಳಿ ಆಟೋ ಚಾಲಕರು ಕಂಗಾಲಾಗಿರುವಂಥದ್ದು, ತಮ್ಮ ಅಳಲನ್ನು ತೋಡಿಕೊಳ್ತಾ ಇರುವಂಥದ್ದು. ಕಾರಣ ಏನು ಅಂದರೆ ಅವರಿಗೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಒಂದು ಕಡೆ ರೇಟ್ ಹೆಚ್ಚಳ ಆಗಿದೆ, ಹೆಚ್ಚಿನ ರೇಟ್ ಕೊಟ್ಟು ಹಾಕಿಸ್ಕೋಬೇಕಂದ್ರೂ ಕೂಡ ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್. ಇರೋ ಕೆಲವು ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ. ಆ ಕ್ಯೂ ಮುಗಿಸ್ಕೊಂಡು ಅವರು ಪಾಳಿಯಲ್ಲಿ ಅವ್ರದ್ದು ಸರತಿ ಬರುವಷ್ಟೊತ್ತಿಗೆ ಗ್ಯಾಸ್ ಇರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಈ ಎಲ್ಲ ಸಮಸ್ಯೆಗಳಿಂದಾಗಿ ಅದೆಷ್ಟೋ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ನಮ್ಮ ಕುಟುಂಬ ನಿರ್ವಹಣೆ ನಮಗೆ ಕಷ್ಟ ಆಗ್ತಾ ಇದೆ ಅಂತೇಳಿ ಅಳಲನ್ನು ತೋಡ್ಕೊಂಡಿದ್ದಾರೆ. ನಗರದ JC ರಸ್ತೆ ಇರ್ಬೋದು, ಶೇಷಾದ್ರಿಪುರಂ ಇರ್ಬೋದು, ಮೈಸೂರು ರಸ್ತೆಯಲ್ಲಿರ್ಬೋದು, ಸುಂಕದಕಟ್ಟೆ, ಬೆಂಗಳೂರಿನ ಹೊರವಲಯದಲ್ಲಿ ಇರ್ಬೋದು, ಸಿಟಿ ಮಧ್ಯದಲ್ಲೇ ಇರ್ಬೋದು, ಇರುವ ಬಹುತೇಕ ಬಂಕ್ಗಳಲ್ಲಿ 35ರಿಂದ 45 ಸಾವಿರ ಬಂಕ್ಗಳಿದಾವಂತೆ. ಆದರೆ ಅದರಲ್ಲಿ ಬಹುತೇಕ ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಬಂಕ್ಗಳು ಕೆಲವು ಬಂಕ್ಗಳು ಏನು ತೆರೆದಿದ್ದಾವೆ, ಎಲ್ಲಿ ಕೆಲವು ಕಡೆ ಮಾತ್ರ ಸ್ಟಾಕ್ ಸಿಗ್ತಾ ಇದೆ, ಆ ಬಂಕ್ಗಳ ಬಳಿ 2 ಕಿಲೋಮೀಟರ್, 3 ಕಿಲೋಮೀಟರ್, 5 ಕಿಲೋಮೀಟರ್ ಗಟ್ಟಲೆ ಕ್ಯೂ. ರಾತ್ರಿ ಹೊತ್ತಲ್ಲೇ ಆಟೋಗಳನ್ನು ತಂದುಕೊಂಡು ಅವರು ಆಟೋಗಳನ್ನು ತೆಗೆದುಕೊಂಡು ಬಂದು ಕ್ಯೂನಲ್ಲಿನೇ ಆಟೋಗಳನ್ನು ನಿಲ್ಲಿಸಿಕೊಂಡು ಅಲ್ಲೇ ಮಲಗುವಂತಹ ಪರಿಸ್ಥಿತಿ. ರಾತ್ರಿ ಹೊತ್ತು ತಮ್ಮ ಮನೆಗೂ ಹೋಗೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕೆ ಅಂದರೆ ರಾತ್ರಿ ನಾನು ಮನೆಗೆ ಹೋಗಿ ಬೆಳಗ್ಗೆ ಬರ್ತೀನಿ ಅಂದರೆ ಬೆಳಗ್ಗೆ ಗ್ಯಾಸ್ ಸ್ಟಾಕ್ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸ್ಟಾಕ್ ಇದ್ದರೂ ಕೂಡ ಎಷ್ಟು ಉದ್ದ ಕ್ಯೂ ಇರುತ್ತೋ ಗೊತ್ತಿಲ್ಲ. ಈಗಲೇ 3-5 ಕಿಲೋಮೀಟರ್ ನಿಂತ್ಕೋಬೇಕು ನಾವು. ಅಂಥದ್ದು ಬೆಳಗ್ಗೆ ಬಂದರೆ ಪರಿಸ್ಥಿತಿ ಹೇಗೆ ಅನ್ನೋ ಆತಂಕ ಅವ್ರಿಗೆ. ಸಿಕ್ಕವಾಗ ಸಿಗಲಿ, ನಾವು ಪಾಳಿಯಲ್ಲೇ ಹೋಗೋಣ ಅಂತೇಳಿ ಸರತಿ ಸಾಲಿನಲ್ಲಿ ತಮ್ಮ ಆಟೋಗಳನ್ನು ನಿಲ್ಲಿಸಿಕೊಂಡು ಆಟೋ ಚಾಲಕರು ಅಲ್ಲೇ ಮಲಗ್ತಾ ಇದ್ದಾರೆ. ರಾತ್ರಿ ಹೊತ್ತಲ್ಲಿ ತಮ್ಮ ಸರತಿ ಬಂದಾಗೆಲ್ಲ ಮುಂದಕ್ಕೆ ಹೋಗೋದು ಮತ್ತೆ ಮಲಗೋದು, ಈ ಥರ ಮಾಡಿಕೊಂಡು ಗ್ಯಾಸ್ ಸಿಕ್ಕಾವಾಗ ಗ್ಯಾಸನ್ನು ತುಂಬಿಸ್ಕೊಂಡು ಮತ್ತೆ ತಮ್ಮ ದಿನನಿತ್ಯದ ಜೀವನವನ್ನು ನಡೆಸಬೇಕು. ಅದರಲ್ಲೂ ಕೆಲವು ಕಡೆಗಳಲ್ಲಿ ಅವ್ರು ಕೇಳಿದಷ್ಟು ಆಟೋ ಗ್ಯಾಸನ್ನು ಕೂಡ ಕೊಡ್ತಾ ಇಲ್ಲ. ಅಂದರೆ ಅವರ ಕೆಪಾಸಿಟಿ ಏನಿದೆ, ಫುಲ್ ಟ್ಯಾಂಕ್ ಮಾಡಿಸ್ಕೋಬೇಕಂದ್ರೆ ಅವರಿಗೆ ಫುಲ್ ಟ್ಯಾಂಕ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆ ಅಂದರೆ ಇರುವ ಸ್ಟಾಕಲ್ಲಿನೇ ಆ ಬಂಕ್ಗಳವರು ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಆಟೋಗಳಿಗೆ ಕೊಡಬೇಕು. ಹಾಗಾಗಿ ಅದು ಕೂಡ ಲಿಮಿಟೇಷನ್ನಲ್ಲಿ ಕೊಡ್ತಾ ಇದ್ದಾರೆ. ಇದರಿಂದನೂ ಸಮಸ್ಯೆ ಆಗುತ್ತೆ. ನಮ್ಮ ಹತ್ರ ಗ್ಯಾಸ್ ಇರುವವರೆಗೆ ಮಾತ್ರ ನಾವು ಆಟೋ ಓಡಿಸೋಕ್ಕೆ ಸಾಧ್ಯ. ಈಗಲೇ 1 ದಿನ 2 ದಿನ ನಮಗೆ ವ್ಯಾಪಾರ ಆಗಿರಲ್ಲ, ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತೇಳಿ